2025ರ ಏಷ್ಯಾ ಕಪ್ ಟೂರ್ನಿ ಮ್ಯಾಚ್ಗಿಂತ ಜಾಸ್ತಿ ಕಾಂಟ್ರವರ್ಸಿಗಳಲ್ಲೇ ಸದ್ದು ಮಾಡಿದೆ. 8 ಟೀಮ್ಗಳ ನಡುವೆ ಫೈಟ್ ನಡೆದರೂ ಕೂಡ ಅಲ್ಲಿ ಟೀಮ್ ಇಂಡಿಯಾನೇ ಬಾಸ್. ಹೀಗಾಗಿ ಭಾರತ ಪಂದ್ಯಗಳನ್ನು ಬಿಟ್ಟರೆ ಉಳಿದ್ಯಾವ ಪಂದ್ಯಗಳು ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರಲಿಲ್ಲ. ಇನ್ನೇನು ಟೂರ್ನಿ ಮುಗಿಯೋ ಟೈಮಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಒಂದು ರೇಂಜ್ಗೆ ಫೈಟ್ ಕೊಟ್ಟರೂ ಕೂಡ ಗೆಲುವನ್ನು ದಕ್ಕಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಹೀಗಿದ್ರೂ ಕೂಡ ಟೂರ್ನಿಯಲ್ಲಿ ಒಂದಷ್ಟು ಕಿರಿಕಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿವೆ. ಅದರಲ್ಲೂ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ 3 ಮ್ಯಾಚ್ಗಳಲ್ಲೂ ಕೂಡ ಫುಲ್ ಆಕ್ಷನ್ ಸೀನ್ಗಳೇ. ಅಷ್ಟಕ್ಕೂ ಏಷ್ಯಾ ಕಪ್ ಟೂರ್ನಿಯಲ್ಲಿ ಏನೆಲ್ಲ ವಿವಾದಗಳಾಗಿವೆ, ಅಟ್ಯಾಕ್ ಮತ್ತು ಕೌಂಟರ್ ಅಟ್ಯಾಕ್ ಹೇಗಿತ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಆರಂಭವಾದಂಥ ಏಷ್ಯಾ ಕಪ್ ಟೂರ್ನಿ ಸೆಪ್ಟೆಂಬರ್ 28ರಂದು ದುಬೈನಲ್ಲಿ ಕೊನೆಗೊಂಡಿದೆ. ಭಾರತ ತಂಡ ದಾಖಲೆಯ 9ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ. ಈ ಟೂರ್ನಿ ಪಂದ್ಯಗಳಿಗಿಂತ ಜಾಸ್ತಿ ಬೇರೆಯದ್ದೇ ವಿಚಾರಗಳಿಂದ ಸದ್ದು ಮಾಡಿದೆ. ಮೈದಾನದಲ್ಲಿನ ಜಗಳ, ವಿವಾದ, ಏಟು ಎದಿರೇಟು, ಸೆಂಡ್ ಆಫ್ ರಿವೆಂಜ್ ಹೀಗೆ 10 ವಿವಾದಗಳನ್ನು ಸೃಷ್ಟಿಸಿದೆ. ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯಗಳೇ ವಿವಾದದ ಕೇಂದ್ರ ಬಿಂದುಗಳಾಗಿದ್ವು. ಏನೆಲ್ಲ ಕಾಂಟ್ರವರ್ಸಿಗಳು ಆಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೀಗ್ ಹಂತದ ಪಂದ್ಯದಲ್ಲಿ ನೋ ಶೇಕ್ ಹ್ಯಾಂಡ್ ವಿವಾದ. ಈ ಬಾರಿಯ ಟೂರ್ನಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ ವಿಚಾರ ಅಂದ್ರೆ ನೋ ಶೇಕ್ ಹ್ಯಾಂಡ್ ನಿಲುವು. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಲೀಗ್ ಹಂತದಲ್ಲಿ ಅಂದ್ರೆ ಸೆಪ್ಟೆಂಬರ್ 14ರಂದು ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ವು. ಆದರೆ ಟಾಸ್ ಟೈಮಲ್ಲಿ ಭಾರತೀಯ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನಿ ನಾಯಕನ ಜೊತೆ ಕೈಕುಲುಕಿರಲಿಲ್ಲ. ಮ್ಯಾಚ್ ಮುಗಿದ ಮೇಲೂ ಕೂಡ ಪಾಕ್ ಆಟಗಾರರೊಂದಿಗೆ ಯಾರೂ ಕೂಡ ಹ್ಯಾಂಡ್ ಶೇಕ್ ನೀಡಿರಲಿಲ್ಲ. ಅಂಡ್ ನೆಕ್ಸ್ಟ್ ಸೂಪರ್ 4 ಮತ್ತು ಫೈನಲ್ ಪಂದ್ಯದಲ್ಲೂ ಕೂಡ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಕಂಟಿನ್ಯೂ ಆಗಿತ್ತು. ಬಾಯ್ಕಾಟ್ ಬೆದರಿಕೆ ಹಾಕಿದ್ದ ಪಾಕಿಸ್ತಾನ. ಶೇಕ್ ಹ್ಯಾಂಡ್ ವಿವಾದದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೇಪ್ ಔಟ್ ಆದಂತ ಪಾಕಿಸ್ತಾನ ಇದನ್ನ ಪ್ಯಾಚ್ ಅಪ್ ಮಾಡ್ಕೊಳ್ಳೋಕೆ ಹೊಸ ಐಡಿಯಾವನ್ನ ಮಾಡಿತ್ತು. ಆ ಮ್ಯಾಚ್ ರೆಫರಿ ಆಗಿದ್ದಂತ ಆಂಡಿ ಪೈಕ್ರಾಫ್ಟ್ ಅವರ ವಿರುದ್ಧ ಐಸಿಸಿಗೆ ದೂರನ್ನ ನೀಡಿತ್ತು. ಅವರನ್ನ ಪಂದ್ಯಾವಳಿಯಿಂದಲೇ ವಜಾಗೊಳಿಸಬೇಕು ಅಂತ ಆಗ್ರಹ ಮಾಡಿತ್ತು. ಅದು ಅಲ್ಲದೆ UAE ವಿರುದ್ಧದ ಪಂದ್ಯವನ್ನ ಬಹಿಷ್ಕಾರ ಮಾಡೋದಾಗಿ ಎಚ್ಚರಿಕೆ ಕೂಡ ನೀಡಿತ್ತು. ಆದ್ರೆ PCBಯ ಮೊಂಡುತನಕ್ಕೆ ಐಸಿಸಿ ಕೇರೆ ಅಂದಿರಲಿಲ್ಲ. ಕೊನೆಗೆ UAE ವಿರುದ್ಧ 1 ಗಂಟೆ ತಡವಾಗಿ ಮ್ಯಾಚ್ ಅನ್ನ ಆರಂಭ ಮಾಡಿದ್ರು. ರೌಫ್ಗೆ ಬ್ಯಾಕ್ ಫೈರ್ ಆದ ಪ್ಲೇನ್ ಕ್ರಾಶ್ ಅಣಕ. ಇನ್ನು ಟೂರ್ನಿಯಲ್ಲಿ ಪಾಕಿಸ್ತಾನಿ ಆಟಗಾರರು ಸಾಕಷ್ಟು ಕಿರಿಕಳನ್ನ ಮಾಡಿದ್ರು. ಸೂಪರ್ 4 ಪಂದ್ಯದ ವೇಳೆ ಪಾಕಿಸ್ತಾನದ ಬೌಲರ್ ಹ್ಯಾರಿಸ್ ರೌಫ್ ಭಾರತೀಯ ಫೈಟರ್ ಜೆಟ್ಗಳನ್ನ ಕ್ರಾಶ್ ಮಾಡಿದ್ದೇವೆ, ಹಾಗೆ 6-0 ಎನ್ನುವಂತೆ ಸನ್ಹೆ ಮೂಲಕ ಅಣಕಿಸಿದ್ದ. ಇದಕ್ಕೆ ಐಸಿಸಿ ಫೈನ್ ಕೂಡ ಹಾಕಿತ್ತು. ರೌಫ್ ಮಾಡಿದಂತ ಈ ಕುಚೇಷ್ಟೆಗೆ ಟೀಮ್ ಇಂಡಿಯಾ ಆಟಗಾರರಾದಂತ ಹರ್ಷದೀಪ್ ಸಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ ಸರಿಯಾಗಿ ತಿರುಗೇಟು ಕೊಟ್ಟಿದ್ರು. ಹಸರಂಗ ಮತ್ತು ಅಬ್ರಾರ್ ಸೆಂಡ್ ಆಫ್ ಮಿಮಿಕ್. ಇನ್ನು ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲೂ ಕೂಡ ಒನಿಂದು ಹಸರಂಗ ಮತ್ತು ಅಬ್ರಾರ್ ಅಹ್ಮದ್ ಒಬ್ಬರನ್ನ ಒಬ್ರು ಇಮಿಟೇಟ್ ಮಾಡಿದ್ರು. ಮೊದಲಿಗೆ ಲಂಕಾ ಬ್ಯಾಟಿಂಗ್ ಟೈಮ್ ಅಲ್ಲಿ ಹಸರಂಗ ಔಟ್ ಆದಾಗ ಅಬ್ರಾರ್ ಅಹ್ಮದ್ ಹಸರಂಗ ಸ್ಟೈಲ್ ನಲ್ಲಿ ಸೆಂಡ್ ಆಫ್ ಕೊಟ್ಟಿದ್ದ. ಈ ಟೈಮಲ್ಲಿ ಸುಮ್ಮನೆ ಇದ್ದಂತ ಹಸರಂಗ ತಮ್ಮ ಟರ್ಮ್ ಬಂದಾಗ ಅದನ್ನ ರಿವೆಂಜ್ ತಗೊಳ್ಳೋಕೆ ಮರಿಲಿಲ್ಲ. ಫಖರ್ ಜಮಾನ್ ಅವರ ಅದ್ಭುತ ಕ್ಯಾಚ್ ಹಿಡಿದು ಪೆವಿಲಿಯನ್ಗೆ ಕಳಿಸಿದ್ರು. ಜೊತೆಗೆ ಸೈಮ್ ಅಯೂಬ್ ಮತ್ತು ಸಲ್ಮಾನ್ ಅಲಿ ಅಘಾ ಅವರ ವಿಕೆಟ್ ಅನ್ನ ಪಡೆದಿದ್ರು. ಈ 3 ಸಲ ಕೂಡ ಅಬ್ರಾರ್ ಅಹ್ಮದ್ ವಿಕೆಟ್ ತೆಗೆದು ಸಂಭ್ರಮಿಸೋ ರೀತಿಯಲ್ಲೇ ಮಿಮಿಕ್ ಮಾಡಿ ಕೌಂಟರ್ ಕೊಟ್ಟಿದ್ರು. ಭಾರತ ವಿರುದ್ಧದ ಮ್ಯಾಚ್ ಅಲ್ಲೂ ಅಬ್ರಾರ್ ಅತಿರೇಕ. ಇನ್ನು ಅಬ್ರಾರ್ ಅಹ್ಮದ್ ಫೈನಲ್ ಮ್ಯಾಚ್ ಅಲ್ಲೂ ಕೂಡ ಮಂಗಾಟ ಮಾಡಿದ್ದ. ಭಾರತದ ಆಟಗಾರ ಸಂಜು ಸ್ಯಾಮ್ಸನ್ ರನ್ನ ಔಟ್ ಮಾಡಿ ಕುತ್ತಿಗೆ ಮತ್ತು ಕಣ್ಸನ್ನೆಯಲ್ಲೇ ಪೆವಿಲಿಯನ್ಗೆ ನಡಿ ಎನ್ನುವಂತೆ ಟಾಂಟ್ ಕೊಟ್ಟಿದ್ದ. ಮೊದಲೇ ನಮ್ಮ ಭಾರತೀಯರಿಗೆ ಕೊಟ್ಟಿದ್ದನ್ನ ವಾಪಸ್ ಕೊಡದೇ ಇದ್ರೆ ಸಮಾಧಾನನೇ ಇರಲ್ಲ. ಸೊ ಮ್ಯಾಚ್ ವಿನ್ ಆದ್ಮೇಲೆ ಹರ್ಷದೀಪ್ ಸಿಂಗ್, ಜಿತೇಶ್ ಶರ್ಮಾ, ಹರ್ಷಿತ್ ರಾಣಾ 3 ಜನ ಸೇರ್ಕೊಂಡು ಸರಿಯಾಗಿ ರೋಸ್ಟ್ ಮಾಡಿದ್ರು. ಅಬ್ರಾರ್ ಅಹ್ಮದ್ ಶೇಪ್ ಔಟ್ ಆಗುವಂತೆ ಕೌಂಟರ್ ಕೊಟ್ಟಿದ್ರು. ರನ್ನರ್ ಅಪ್ ಚೆಕ್ ಬಿಸಾಕಿದ್ದ ಸಲ್ಮಾನ್ ಅಲಿ ಅಘಾ. ಇನ್ನು ಭಾರತದ ವಿರುದ್ಧ ಫೈನಲ್ ನಲ್ಲಿ ಸೋತ ಮೇಲೆ ಪಾಕಿಸ್ತಾನಿ ನಾಯಕ ಸಲ್ಮಾನ್ ಅಲಿ ಅಘಾ ಸಿಡಿಸಿಡಿ ಅಂತಿದ್ದ. ಸೋತ್ವಿ ಅನ್ನುವಂತ ಸಿಟ್ಟಿಗೋ ಅಥವಾ ಭಾರತದ ಮುಂದೆ ಬೆತ್ತಲಾಗಿದ್ದಕ್ಕೋ ಏನೋ ರನ್ನರ್ ಅಪ್ ಅನ್ನ ಚೆಕ್ ಪಡೆದು ಅಲ್ಲೇ ಬಿಸಾಕಿದ್ದ. ಸೈಲೆಂಟ್ ಆಗಿ ಪೋಡಿಯಂ ಮೇಲೆ ಹೋಗಿ ಚೆಕ್ ಪಡೆದವನು ಆಮೇಲೆ ತನ್ನ ರೋಷಾವೇಶ ತೋರಿಸಿದ್ದ. ಟ್ರೋಫಿ ಇಲ್ಲದೆ ಸಂಭ್ರಮಿಸಿದ ಟೀಮ್ ಇಂಡಿಯಾ. ಇನ್ನು ಇದೆಲ್ಲದರ ನಡುವೆ ಟೂರ್ನಿಯ ಮೇನ್ ಹೈಲೈಟ್ ಅಂದ್ರೆ ಭಾರತ ಟ್ರೋಫಿ ಇಲ್ಲದೆಯೇ ಸೆಲೆಬ್ರೇಟ್ ಮಾಡಿದ್ದು. ಫಾರ್ ದಿ ಫಸ್ಟ್ ಟೈಮ್ ಆಫ್ ಹಿಸ್ಟ್ರಿ ಇದು. ಏಷ್ಯಾ ಕಪ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ್ರು ಕೂಡ ಭಾರತ ಟ್ರೋಫಿ ಸ್ವೀಕಾರ ಮಾಡಿರಲಿಲ್ಲ. ಎಐಸಿಸಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿಯಿಂದ ಟ್ರೋಫಿ ಪಡೆಯೋಕೆ ಒಪ್ಪದಂತ ಭಾರತೀಯ ಆಟಗಾರರು ಕಪ್ ಇಲ್ಲದೆಯೇ ಕುಡಿದು ಕುಪ್ಪಳಿಸಿದ್ರು. ಅಜೇಯವಾಗಿ ಗೆದ್ದು ಅಭಿಮಾನಿಗಳ ಕೈಯಲ್ಲಿ ಸಲಾಮೆನಿಸಿಕೊಂಡಿದ್ರು. ಇನ್ನು ಇಷ್ಟೇ ಅಲ್ಲದೆ ಟೂರ್ನಿಯುದ್ದಕ್ಕೂ ಸಾಕಷ್ಟು ಕಾಂಟ್ರವರ್ಸಿಗಳಾಗಿವೆ.
ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನದ ರಾಷ್ಟ್ರಗೀತೆ ಬದಲಿಗೆ ಡಿಜೆ ಪ್ಲೇ ಆಗಿತ್ತು. ಇನ್ನು ಸಾಯಿಜಾದ ಫರ್ಹಾನ್ ಭಾರತ ವಿರುದ್ಧದ ಮ್ಯಾಚ್ ಅಲ್ಲಿ 50 ಬಾರಿಸಿ ಗನ್ ಫೈರ್ ರೀತಿ ಬ್ಯಾಟ್ ಹಿಡಿದು ಸೆಲೆಬ್ರೇಟ್ ಮಾಡಿದ್ದ. ಇನ್ನು ಅಭಿಷೇಕ್ ಶರ್ಮಾ ಜೊತೆ ಹ್ಯಾರಿಸ್ ರೌಫ್ ಆನ್ ಫೀಲ್ಡ್ ನಲ್ಲೇ ಖ್ಯಾತೆ ತೆಗೆದಿದ್ದು. ಪಿಸಿಬಿ ಅಂಡ್ ಬಿಸಿಸಿಐ ಪರಸ್ಪರ ಆಟಗಾರರ ವಿರುದ್ಧ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದು. ಇನ್ನು ಫೈನಲ್ ಮ್ಯಾಚ್ಗೂ ಮುನ್ನ ಕ್ಯಾಪ್ಟನ್ಗಳು ಫೋಟೋ ಶೂಟ್ ಅನ್ನ ನಿರಾಕರಿಸಿ ಸೋಲೋ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದು. ಇನ್ನು ಫೈನಲ್ ಮ್ಯಾಚ್ ಟಾಸ್ ಟೈಮ್ ಅಲ್ಲಿ ಇಬ್ಬರು ಕ್ಯಾಪ್ಟನ್ಗಳನ್ನ ಮಾತನಾಡಿಸೋಕೆ ಇಬ್ಬರು ಪ್ರೆಸೆಂಟೇಟರ್ಸ್ ಇದ್ದದ್ದು. ಟ್ರೋಫಿ ಜೊತೆ ನಖ್ವಿ ಎಸ್ಕೇಪ್ ಆಗಿದ್ದು. ಹೀಗೆ ಹೇಳ್ತಾ ಹೋದ್ರೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಟ್ನಲ್ಲಿ ಆನ್ ದಿ ಫೀಲ್ಡ್ ನಲ್ಲಿ ಆಟಗಾರರ ನಡುವೆ ಫೈಟ್ ನಡೆದಿದ್ದಕ್ಕಿಂತ ಆಫ್ ದಿ ಫೀಲ್ಡ್ ನಲ್ಲಿ ಆದ ಆಕ್ಷನ್ ಸೀನ್ಗಳೇ ಜಾಸ್ತಿ. ಸೊ ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಯಾವ ಕಾಂಟ್ರವರ್ಸಿ ನಿಮಗೆ ಬೇಡವಿತ್ತು ಅನಿಸಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.